ಮುಖ್ಯಮಂತ್ರಿಗಳು ಬಂದ ತಕ್ಷಣ ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು. ಹೆಂಗನ ಇರಲಿ ಒಂದು ಕೇವಿಯಟ್ ಹಾಕ್ಬಿಟ್ಟು ಆ ಕಡೆ ತಿರುಗಿಸ್ಬಿಟ್ರು. ನಾವು ಈ ದಾರಿ ಹೋಗ್ತಾ ಇದ್ರೆ ನಾವು ತಿರುಪತಿಗೆ ಹೋಗೋಣ ಅಂದ್ರೆ ಇವ್ರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು. ಅವರೇ ನಾನು ಹೇಳೋದು. ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ, ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲ ದೇಶಗಳು ಸಾಲ ಮಾಡ್ತೈತೆ, ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾರೆ, ಸಾಲ ಮಾಡ್ತಾರೆ. ಮಾಡೋದು ಸಮಸ್ಯೆ ಅಲ್ಲ. ಆದರೆ ಮಾಡಿದ್ದ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟ್ ಅವ್ರೆ, ಡಲ್ ಔಟ್ ಅವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟ್ ಐತೆ, ಡಲ್ ಔಟ್ ಐತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ, ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್, ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಅಂತ. ನೋಡಪ್ಪ, ನಾಲ್ಕು ಎದ್ನಿತಿಗೆ ಮಾತಾಡಕ್ಕೆ ಬೇಡ ಹೇಳಿ ನಾವು ನಿಮ್ಗೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದೀರಿ. ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ವಿ ಪೂರ್ತಿ ಬರೋದು. ನಾನು ಹೇಳಿದೆ ಅವ್ರು ಬರ್ದಿದ್ರು ಪರವಾಗಿಲ್ಲ, ಉಳಿದವ್ರು ಬರ್ಲಿ ಅಂತ ಹೇಳಿದೆ. ಅಧ್ಯಕ್ಷರು ಅನುಮತಿ ಮೇಲೆ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ ಮುಂದುವರಿಸಿ ಮಾತಾಡ್ಲಿ. ಅವ್ರು ಮಾತಾಡಕತ್ತಾರ, ಒಬ್ಬೊಬ್ರು ಎದ್ದು ಬಿಡ್ತೀರಪ್ಪ. ಅವ್ರು ಹುಷಾರು, ಆರೋಗ್ಯವಾಗಿದ್ದಾರಪ್ಪ, ಮಾತಾಡ್ರಿ ನೀವು. ಆಮೇಲೆ ನಮ್ಮ ಹೇಳ್ಬೇಕೆಲ್ಲ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಖಡಕ್ ಹೆಂಗಿದ್ರು ಅಂತ ಹೇಳಿದೆ. 2017 ಮುಖ್ಯಮಂತ್ರಿಯಾಗೆ, 2025 ಮುಖ್ಯಮಂತ್ರಿಯಾಗೆ. ಅವರು 2017 ಮಾರ್ಚ್ 20 ಒಂದು ಭಾಷಣ ಮಾಡ್ತಾರೆ. ಇಲ್ಲೇ ತಾವು ಇಲ್ಲೇ ಭಾಷಣ ಮಾಡ್ತೀರ. ಒಂದು ಕಾಪಿ ಇದೆ, ಇಲ್ಲಿ ಕಾಪಿ ಇದೆ. 2000 ಒಂದು ಭಾಷಣ ಮಾಡ್ತಾರೆ. ಬೇಸಿಸ್ ಆಫ್ ದಿ ಅವೈಲಬಿಲಿಟಿ 2002-3-2017 ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗವರ್ಮೆಂಟ್ ಶೆಲ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ ಎಂದು ನಾನು ಹೇಳಿದ್ದೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು. ಮತ್ತೆ ಇದು ಇಂಪಾರ್ಟೆಂಟು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ, ಅದು ನಿಮ್ಮ ಗಮನದಲ್ಲಿರಲಿ. ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು. ಅಂದ್ರೆ ನೀವು ಸಾಲ ತಗೊಳ್ಳೋದು ಏನು ತಪ್ಪಲ್ಲ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನ ನೀವು ತಗೊಳ್ಳಿ. ಆದರೆ ಆ ಸಾಲನೆಲ್ಲನೂ ಏನಕ್ಕೆ ಉಪಯೋಗ ಮಾಡ್ಕೊಬೇಕು? ನೀವು ಅಸೆಟ್ಗೆ ಉಪಯೋಗ ಮಾಡ್ಕೊಬೇಕು. ಅಸೆಟ್ಗೆ ಇಲ್ಲಿ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡಬೇಕು. ನಿಮ್ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ ಪೊಲಿಟಿಕಲ್ ಅಜೆಂಡಾಗೆ, ನಿಮ್ ಮ್ಯಾನಿಫೆಸ್ಟೋಗೆ ಕೊಡ್ತಾ ಇದ್ದೀರಾ ನೀವು. ಇದೇ 2017 ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ. ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು? ಅವ್ರು ಪೊಲಿಟಿಕಲ್ ಆಗಿ ಏನ್ ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋಗೆ ಹೋಗಿದೆ. ಇದು ಅನ್ಯಾಯ. ಇಲ್ಲಿ ಮೋಸ ನಡೆದಿರುವಂಥದ್ದು, ಇಲ್ಲಿ ಮೋಸ ಆಗಿರುವಂಥದ್ದು. ನೀವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನ ಅವರು ಮಾಡ್ತಾ ಇಲ್ಲ.